ಜೈಲೂಟ ತಿಂದು ಹೊಟ್ಟೆಯಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆಗಿದೆ, ತೂಕ ಕಡಿಮೆ ಆಗ್ತಾ ಇದೆ. ಮನೆಯಿಂದ ಊಟವನ್ನ ತರಿಸಿ ತಿನ್ನಲಿಕ್ಕೆ ಅವಕಾಶ ಮಾಡಿಕೊಡಿ. ದರ್ಶನ್ ಅವರು ನ್ಯಾಯಾಲಯದ ಮುಂದೆ ಸಲ್ಲಿಸಿದ್ದ ಅರ್ಜಿ ಇದು. ಎರಡೆರಡು ಬಾರಿ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇವತ್ತು ಅದರ ವಿಚಾರಣೆಯನ್ನ ಕೈಗೆತ್ತಿಕೊಂಡ ನ್ಯಾಯಾಲಯ ಮುಂದಿನ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಅಲ್ಲಿಗೆ ಮತ್ತೊಂದಷ್ಟು ದಿನಗಳ ಕಾಲ ಜೈಲಿನ ಊಟವನ್ನೇ ಅನಿವಾರ್ಯವಾಗಿ ತಿನ್ನುವ ಪರಿಸ್ಥಿತಿ ದರ್ಶನ್ ಅವರಿಗೆ. ಸೋಮವಾರ ವಾದಕ್ಕೆ ಅವಕಾಶವನ್ನ ಕೇಳಿದ್ರು ಎಸ್ಪಿಪಿ. ನಾಳೆಗೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ನ್ಯಾಯಾಧೀಶರು. ಅಲ್ಲಿಗೆ ನಾಳೆ ನಿರ್ಧಾರವಾಗುವ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದರೂ ನಾಳೆ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಆಗೋ ಮಟ್ಟದಲ್ಲಿ ದರ್ಶನ್ ಅವರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರೆ, ದರ್ಶನ್ ಅವರು ಸೆಲೆಬ್ರಿಟಿ, ಅವರ ಫಿಸಿಕ್ ಮೇಂಟೈನ್ ಮಾಡೋದು ಬಹಳ ಮುಖ್ಯ, ಜೈಲೂಟ ತಿಂದು ಅವರು ಸೊರಗು ಹೋಗ್ತಿದ್ದಾರೆ, ಇದರಿಂದ ಮುಂದಿನ ದಿನಗಳಲ್ಲಿ ಅವರ ಸಿನಿ ಕೆರಿಯರ್ಗೆ ತೊಂದರೆ ಆಗೋ ಸಾಧ್ಯತೆ ಇದೆ, ಹೀಗಾಗಿ ಅವರಿಗೆ ಮನೆ ಊಟ ತರಿಸ್ಕೊಡಿ ಇತ್ಯಾದಿ ವಾದ ಮಂಡನೆಯನ್ನ ಮಾಡಿ ಇನ್ ಕೇಸ್ ನ್ಯಾಯಾಧೀಶರು ಅದಕ್ಕೆ ಸಮ್ಮತಿ ಸೂಚಿಸಿದ್ರೆ ನಾಳೆ ಮನೆಯೂಟ ಸಿಗುವ ಸಾಧ್ಯತೆ. ಇಲ್ಲದೆ ಹೋದ್ರೆ ಮತ್ತೆ ಜೈಲೇ ಗತಿ, ಜೈಲಿನ ಊಟವೇ ಗತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಸುನಿಲ್, ಮನೆಯಿಂದ ಊಟ ತರಿಸ್ಕೊಂಡು ತಿನ್ನೋಕ್ಕೂ ಕೂಡ ದರ್ಶನ್ ಅವರು ಇಷ್ಟು ದಿನ ಕಾಯೋ ಪರಿಸ್ಥಿತಿ. ನ್ಯಾಯಾಲಯದ ಪ್ರೊಸೀಜರ್ ಅನಿವಾರ್ಯವಾಗಿ ಅದನ್ನ ಫಾಲೋ ಮಾಡಲೇಬೇಕು. ದರ್ಶನ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಅವರು ನಮ್ಗೆ ಮೇಲೂಟ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ಲ, ಹಾಗಾಗಿ ಮನೆಯಿಂದ ಊಟವನ್ನ ತರಿಸಬೇಕು ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟಿಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೆ ವಿಚಾರಣೆ ಮುಂದೂಡಿಕೆ ಆಗಿತ್ತು, ಆದ್ರೆ ಅದು ಮತ್ತೆ ನಾಳೆಗೆ ಮುಂದೂಡಿಕೆ ಆಗಿರುವಂಥದ್ದು. ಹಾಗಾಗಿ ನಾಳೆವರೆಗೂ ಕೂಡ ದರ್ಶನ್ ಜೈಲಿನಲ್ಲಿ ಅಧಿಕಾರಿಗಳು ಏನು ಊಟವನ್ನ ಕೊಡ್ತಾರೆ ಅದೇ ಊಟವನ್ನ ತಿನ್ಬೇಕಾದಂತ ಒಂದು ಪರಿಸ್ಥಿತಿ ಇರುವಂಥದ್ದು. ಇಲ್ಲಿ ಒಂದು ವಿಚಾರ ಕಾಣಿಸ್ತಾ ಇರುವಂಥದ್ದು, ಸಾಮಾನ್ಯವಾಗಿ ಕೋರ್ಟ್ಗೆ ಮನೆ ಊಟವನ್ನ ಸೇವಿಸಬೇಕು ಅನ್ನುವಂತ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಟೈಮ್ನಲ್ಲಿ ನಾರ್ಮಲ್ ಟೈಮ್ ನಲ್ಲಿ ರಿಜೆಕ್ಟ್ ಮಾಡುವಂತಹ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಮತ್ತು ಅದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ಈ ಒಂದು ಕೇಸ್ ನಲ್ಲಿ ದರ್ಶನ್ ಅವರು ಸಿನಿಮಾ ನಟರು ಕೂಡ ಹೌದು, ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಆರೋಗ್ಯವನ್ನ ಕಾಪಾಡ್ಕೋಬೇಕಾದಂತಹ ಅಗತ್ಯ ಇರೋದ್ರಿಂದಾಗಿ ಮನೆ ಊಟವನ್ನ ತಿಂದೆ ಆರೋಗ್ಯವನ್ನ ಮೇಂಟೈನ್ ಮಾಡ್ಕೋಬಹುದು ಅನ್ನೋ ಒಂದು ಮನವಿಯನ್ನ ಸಲ್ಲಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಕೋರ್ಟ್ ನಿಂದ ನಾಳೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಆದ್ರೆ ಇವತ್ತು ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗೋದ್ರಿಂದಾಗಿ ನಾಳೆವರೆಗೂ ಕೂಡ ಜೈಲಿನ ಅಧಿಕಾರಿಗಳು ಏನು ಊಟವನ್ನ ಕೊಡ್ತಾರೆ ಅದನ್ನೇ ತಿನ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಜೈಲು ಹಕ್ಕಿ ಆಗಿರುವ ದರ್ಶನ್ರನ್ನ ಭೇಟಿಯಾಗಬೇಕು ಅಂತ ಹೇಳಿ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಅನೇಕರು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಬಹುತೇಕರಿಗೆ ಅವಕಾಶ ನಿರಾಕರಣೆ ಆಗ್ತಾ ಇದೆ. ಇವತ್ತು ದರ್ಶನ್ ಅವರನ್ನ ಭೇಟಿ ಆಗಬೇಕು ಅಂತ ಹೇಳಿ ನಟ ಶ್ರೀಕಿ ಬಂದಿದ್ರು, ಆದರೆ ಅವಕಾಶ ಸಿಗಲಿಲ್ಲ, ವಾಪಸ್ ಹೋಗಿದ್ದಾರೆ ಶ್ರೀಕಾಂತ್. ನಾವು ಇತ್ತೀಚೆಗೆ ಗಮನಿಸಿದ್ವಿ, ಧನ್ವೀರ್ ಅವರು ಕೂಡ ಫಸ್ಟ್ ಹೋದಾಗ ಅವಕಾಶ ಸಿಕ್ಕಿರಲಿಲ್ಲ, ಆಮೇಲೆ ಹೋಗಿ ಭೇಟಿಯಾಗಿ ಬಂದರು. ಶ್ರೀಕಾಂತ್ ಜೊತೆ ಸುಹಾಸ್ ಅಂತ ಹೇಳಿ ಮತ್ತೊಬ್ರು ಆಗಮಿಸಿದ್ರಂತೆ, ಆದರೆ ಯಾರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿಗೆ ನಟ ಶ್ರೀಕಾಂತ್ ಬಂದರು ದರ್ಶನ್ರನ್ನ ಭೇಟಿ ಆಗಬೇಕು ಅಂತ ಹೇಳಿ. ಆದರೆ ಜೈಲಾಧಿಕಾರಿಗಳು ಈ ಅವಕಾಶವನ್ನು ನಿರಾಕರಿಸಿದ್ದಾರೆ. ಹೀಗಾಗಿ ವಾಪಸ್ ಹೋಗಿದ್ದಾರೆ ನಟ ಶ್ರೀಕಾಂತ್. ಯಾರನ್ನ ಕಾಡ್ಲಿಕ್ಕೆ ಬಂದಿರೋದು? ನಿಮ್ಮ ಹೆಸರು? ಸುಹಾಸ್. ಸದ್ಯಕ್ಕೆ ಜೈಲಲ್ಲಿದ್ದಾರೆ ದರ್ಶನ್ ಅವರು, ಹಾಗಾಗಿ ಸಿನಿಮಾ ರಂಗದ ಚಟುವಟಿಕೆಗಳಿಂದ ದೂರ ಉಳಿದಿದ್ದಾರೆ. ಆದರೆ ಜೈಲಿನಲ್ಲಿರುವ ದರ್ಶನ್ ಅವರ ಪಾಲಿಗೂ ಕೂಡ ಒಂದು ಗುಡ್ ನ್ಯೂಸ್. 69ನೇ ಫಿಲ್ಮ್ ಫೇರ್ ಅವಾರ್ಡ್ಗೆ ದರ್ಶನ್ ಅವರ ಹೆಸರು ಕೂಡ ನಾಮನಿರ್ದೇಶನವಾಗಿದೆಯಂತೆ. ಹಲವು ವಿಭಾಗಗಳಲ್ಲಿ ಕಾಟೇರ ಸಿನಿಮಾ ನಾಮಿನೇಟ್ ಆಗಿದೆ. ಉತ್ತಮ ನಟ ಪ್ರಶಸ್ತಿಗೆ ದರ್ಶನ್ ಅವರ ಹೆಸರು ಕೂಡ ಇದೀಗ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ. 69ನೇ ಫಿಲ್ಮ್ ಫೇರ್ ಅವಾರ್ಡ್ ಅನೇಕ ವಿಭಾಗಗಳಲ್ಲಿ ಕಾಟೇರ ಚಿತ್ರ ಹಾಗೆ ಉತ್ತಮ ನಟ ವಿಭಾಗದಲ್ಲಿ ಖುದ್ದು ದರ್ಶನ್ ಅವರ ಹೆಸರನ್ನ ನಮೂದು ಮಾಡಲಾಗಿದೆ. ಇನ್ನ ಜೂರಿಗಳು ಈ ಆರೋಪ ಪ್ರಕರಣವನ್ನ ಪ್ರತ್ಯೇಕವಾಗಿರಿಸಿ ಕೇವಲ ಕಾಟೇರ ಚಿತ್ರದಲ್ಲಿನ ನಟನೆಯನ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ಜಡ್ಜ್ ಮಾಡ್ತಾರಾ, ತೀರ್ಪನ್ನ ನೀಡ್ತಾರಾ, ಕಾದ್ ನೋಡಬೇಕಾಗಿದೆ.
ಮತ್ತೊಂದು ಕಡೆ ನಿನ್ನೆ ಪಂಚೆ ಉಟ್ಟು ಬಂದ ರೈತನಿಗೆ ಅಪಮಾನ ಮಾಡಿದ ಪ್ರಕರಣ. ಜಿಟಿ ಮಾಲ್ಗೆ ಬೀಗ ಹಾಕೋಕೆ ಇದೀಗ ಪಾಲಿಕೆ ಸಿದ್ಧವಾಗಿದೆ. ಶಾಸಕರ ಆಗ್ರಹದ ಹಿನ್ನೆಲೆಯಲ್ಲಿ ಮಾಲ್ಗೆ ಬೀಗ ಹಾಕೋಕೆ ಸಜ್ಜಾಗಿದೆ. ಸದ್ಯ ಜಿಟಿ ಮಾಲ್ ಬಳಿ ಪೊಲೀಸರು ನಿಗಾ ವಹಿಸಿದ್ದಾರೆ. ಮಾಲ್ ಬಳಿ ಬಂದಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು. ಸದ್ಯದಲ್ಲೇ ಅದರ ದೃಶ್ಯವನ್ನ ಕೂಡ ನಿಮ್ಮ ಮುಂದೆ ತೋರಿಸ್ತೀವಿ. ಫಕೀರಪ್ಪ ಅನ್ನೋ ರೈತ ಮಗನ ಜೊತೆಯಲ್ಲಿ ಫಿಲ್ಮ್ ನೋಡ್ಲಿಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಪಂಚೆ ಉಟ್ಕೊಂಡು ಬಂದ್ರೆ ಮಾಲ್ ಒಳಗಡೆ ಪ್ರವೇಶ ಇಲ್ಲ ಅಂತ ನಿರಾಕರಣೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲೂ ಕೂಡ ಚರ್ಚೆ ಆಯಿತು. ಮಾಲ್ಗೆ ಕರೆಂಟ್ ಕಟ್ ಮಾಡಬೇಕು, ಮಾಲನ್ನ ಬೀಗ ಹಾಕಬೇಕು, ಆ ಮೂಲಕ ಮುಂದೆ ಯಾರು ಕೂಡ ಇಂಥ ದುಡುಕು ಪ್ರದರ್ಶನ ಮಾಡಬಾರದು ಅನ್ನೋ ನಿಲುವಿಗೆ ಇವತ್ತು ಸದನದಲ್ಲೂ ಕೂಡ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಇದರ ಬೆನ್ನಲ್ಲೇ ಇದೀಗ ಬಿಬಿಎಂಪಿ ಅಧಿಕಾರಿಗಳು ಮಾಲ್ಗೆ ಬೀಗ ಹಾಕಲಿಕ್ಕೆ ಮುಂದಾಗ್ತಿದ್ದಾರೆ. ಕ್ರಮ ತಗೊಂಡು ಮುಚ್ಚೋತ ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂಥ ಕೆಲಸ ಮಾಡ್ತೀವಿ ಸಭಾ. ಮೊನ್ನೆ ಸಭಾಧ್ಯಕ್ಷರೇ, ಅದೇ ನಾನು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಬೀಗ ಹಾಕೋದು ಅಂದ್ರೆ ಹೆಂಗೆ? ಬಂದೇ ಮಾಡ್ಬಿಡ್ತಾರ ಕಂಪ್ಲೀಟ್ ಆಗಿ? ಎಷ್ಟು ದಿನ, ಏನ್ ಕತೆ? ಇದಕ್ಕೆ ಆ ಜಿಟಿ ಮಾಲ್ನವ್ರನ್ನೇನಾದ್ರೂ ಕಾನೂನಾತ್ಮಕವಾಗಿ ಒಬ್ಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯತೆಗಳಿದೆಯಾ? ಸ್ಮಿತಾ, ರೈತನಿಗೆ ಅಪಮಾನ ಮಾಡಿರೋ ವಿಚಾರವಾಗಿ ಜಿಟಿ ಮಾಲ್ ವಿರುದ್ಧ ಇದೀಗ ಸದನದಲ್ಲಿ ತುಂಬಾ ಚರ್ಚೆ ಆಗ್ತಿದೆ. ಕೆಲವರು ಶಾಸಕರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಒಂದ್ ಕಡೆ ಕರೆಂಟ್ ಕಟ್ ಮಾಡಿ 1 ವೀಕ್ ಅಂತ ಹೇಳ್ತಿದ್ರೆ, ಮತ್ತೊಂದ್ ಕಡೆ ಬೀಗ ಹಾಕಬೇಕಂತ ಒಂದ್ ಕಡೆ ಹೇಳ್ತಿದ್ರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ, ಬಟ್ ಇನ್ನು ಬೀಗ ಹಾಕೋ ಕೆಲಸ ಮಾಡಿಲ್ಲ. ಅದಕ್ಕಂದ್ರೆ ಅವರು ಐಡಿ ಕಾರ್ಡ್ ಹಾಕೊಂಡು ಬಂದಿದ್ರು, ಮಾಧ್ಯಮದವ್ರು ನೋಡಿ ಮತ್ತು ಐಡಿ ಕಾರ್ಡ್ ತೆಗೆದುಬಿಟ್ಟು ಮತ್ತೆ ಹೊರಗಡೆ ಹೋಗಿದ್ದಾರೆ. ಕೆಲವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಅದಲ್ಲದೆ ಬಿಬಿಎಂಪಿ ಕಮಿಷನರ್ ಬೆಂಗಳೂರಿಲಿಲ್ಲ, ಡೆಲ್ಲಿಯಲ್ಲಿ ಇದ್ದಾರೆ, ಅವ್ರ ಜೊತೆ ಸಮಾಲೋಚನೆ ಮಾಡಬೇಕಾಗತ್ತೆ. ಯಾವ ರೀತಿ ಬೀಗ ಆಗ್ಬೋದಾ ಇಲ್ವಾ ಅಂತ. ಯಾಕಂದ್ರೆ ತೆರಿಗೆ ಕಟ್ಟಿಲ್ಲ ಎಂಬ ವಿಚಾರವಾಗಿ ಬೀಗ ಆಗ್ಬಹುದು, ಬಟ್ ಈ ಒಂದು ವಿಚಾರಕ್ಕೆ ಬೀಗ ಆಗ್ಬೇಕಾ ಇಲ್ವಾ ಎಂಬುದು ಅವರಿಗೆ ಸಹ ಇನ್ನೂ ಗೊಂದಲ ನಿರ್ಮಾಣವಾಗಿದೆ. ಸದ್ಯಕ್ಕೆ ನಾವು ಜಿಟಿ ಮಾಲಿಗೆ ಯಾವುದೇ ರೀತಿಯ ಬೀಗ ಹಾಕಿಲ್ಲ. ಸರ್ಕಾರ ಯಾವುದಾದ್ರೂ ಒಂದು ಖಡಕ್ ಸೂಚನೆ ಆದ್ಮೇಲೆ ಬೀಗ ಹಾಕುವ ಲಕ್ಷಣ ಇದೆ ಸ್ಮಿತಾ. ರೈಟ್, ಧನ್ಯವಾದ. ಉದ್ಯೋಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗೊಂದಲದ ನಿಲುವಿನ ವಿರುದ್ಧ ಈಗ ಕನ್ನಡ ಪರ ಹೋರಾಟಗಾರರು ಸಿಡಿದೆದ್ದಿದ್ದಾರೆ. ಕರವೇ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಈ ರೀತಿ ಮಾಡ್ತಾರೆ ಅಂತ ನಾವು ಭಾವಿಸಿರಲಿಲ್ಲ. ಸಿದ್ದರಾಮಯ್ಯ ಅವರು ಉಲ್ಟಾ ಹೊಡೆದಿದ್ದಾರೆ. ಸೋಮವಾರದ ಒಳಗೆ ಮಸೂದೆಯನ್ನು ಪಾಸ್ ಮಾಡಬೇಕು, ಇಲ್ವಾದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಕರವೇ ಅಧ್ಯಕ್ಷ. ಸರ್ಕಾರ ಇದೀಗ ಯೂ ಟರ್ನ್ ಹೊಡೆದಿದೆ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಧೇಯಕ ಇದೀಗ ತಡೆ ತಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ರಕ್ಷಣಾ